ಚಾನಲ್. ಈ ವಿಡಿಯೋನಲ್ಲಿ ಇಂಟ್ರೊಡಕ್ಷನ್ ಟು ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳ್ತಾ ಇದ್ದೀನಿ. ಈಗ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳಿದಾಗ ನಮಗೆ ಫಸ್ಟ್ ರಿಯಲೈಸ್ ಆಗುವಂಥದ್ದು ಈ ಕ್ವಾಂಟೈಸೇಷನ್ ಆಫ್ ಎನರ್ಜಿ. ಈಗ ಕ್ವಾಂಟ ಅಂತಂದರೆ ಮೀನಿಂಗು ಎ ವೆರಿ ಸ್ಮಾಲ್ ಕ್ವಾಂಟಿಟಿ ಅಂತ. ಹಾಗಾಗಿ ಈ ಕ್ವಾಂಟೈಸೇಷನ್ ಆಫ್ ಎನರ್ಜಿ ಹೇಗೆ ಐಡಿಯಾ ಬಂತು ಅಂತಂದರೆ, ಈಗ ನಾವೊಂದು ಬ್ಲ್ಯಾಕ್ ಬಾಡಿನ ಕನ್ಸಿಡರ್ ಮಾಡಿದ್ರೆ, ಈಗ ಬ್ಲ್ಯಾಕ್ ಬಾಡಿ ಅಂತಂದರೆ ಎ ಬಾಡಿ ವಿಚ್ ಈಸ್ ಇನ್ ಬ್ಲ್ಯಾಕ್ ಕಲರ್, ಅದು ಬ್ಲ್ಯಾಕ್ ಬಾಡಿ ಅಂತಲ್ಲ. ಬ್ಲ್ಯಾಕ್ ಬಾಡಿ ಅಂತಂದರೆ ಎ ಬಾಡಿ ವಿಚ್ ಎಮಿಟ್ಸ್ ರೇಡಿಯೇಷನ್, ದಟ್ ಈಸ್ ಫ್ರಮ್ ರೇಡಿಯೋ ವೇವ್ಸ್ ಟು ಗಾಮಾ ರೇಸ್, ಅದನ್ನು ಬ್ಲ್ಯಾಕ್ ಬಾಡಿ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ಲು ಸನ್ ಮತ್ತು ಔಟ್ ಪೀಸ್ ಆಫ್ ಮೆಟಲ್, ಆಯಿತಾ. ಈಗ ಈ ಬ್ಲ್ಯಾಕ್ ಬಾಡಿ ಎಮಿಟ್ ಮಾಡುವಂಥ ರೇಡಿಯೇಷನ್ ಸ್ಪೆಕ್ಟ್ರಮ್, ದಟ್ ಈಸ್ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ನ ಸ್ಟಡಿ ಮಾಡುವಾಗ ಏನಾಗುತ್ತೆ ಅಂತಂದರೆ, ಇದನ್ನು ಸೈಂಟಿಫಿಕಲಿ ಎಕ್ಸ್ಪ್ಲೇನ್ ಮಾಡಬೇಕು, ಕೆಲವೊಂದು ಯೂನಿವರ್ಸಲ್ ಫಿಸಿಕ್ಸ್ ಲಾಸ್ ಎಲ್ಲ ವ್ಯಾಲಿಡ್ ಆಗಿ ಅಂತಂದರೆ, ಈ ಕ್ಲಾಸಿಕಲ್ ಥಿಯರಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಸಮು ಈ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈ ಕ್ಲಾಸಿಕಲ್ ಥಿಯರಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಯಾಕೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಂತಂದರೆ, ಈ ಕ್ಲಾಸಿಕಲ್ ಥಿಯರಿಲಿ ಏನು ಕನ್ಸಿಡರ್ ಮಾಡಿರ್ತೀವಿ ಅಂತಂದರೆ, ಈ ಕ್ಲಾಸಿಕಲ್ ಥಿಯರಿಲಿ ಎನರ್ಜಿ ಕ್ಯಾನ್ ಬಿ ಎನಿ ವ್ಯಾಲ್ಯೂ ಫ್ರಮ್ 0 to infinity. ಈ ಕ್ಲಾಸಿಕಲ್ ಥಿಯರಿಲಿ ಏನಾಗಿರುತ್ತೆ, ಎನರ್ಜಿ ಈಸ್ ಎ ಕಂಟಿನ್ಯೂಸ್ ಅಂತ ಆಗಿರುತ್ತೆ, ಆಯಿತಾ. ಇಟ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂ. ಹಾಗಾಗಿ ಈ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ನ ಈ ಕ್ಲಾಸಿಕಲ್ ಥಿಯರಿಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿರಲ್ಲ. ಹಾಗಾಗಿ ಈ ಮ್ಯಾಕ್ಸ್ ಪ್ಲ್ಯಾಂಕ್ ಏನು ಮಾಡ್ತಾರೆ, ಅವರೊಂದು ಐಡಿಯಾದಲ್ಲಿ ಈ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. ಅದೇನಂತಂದರೆ, ಎ ಮ್ಯಾಕ್ಸ್ ಪ್ಲ್ಯಾಂಕ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ಇಂಪ್ಲಿಮೆಂಟಿಂಗ್ ದಿ ಕಾನ್ಸೆಪ್ಟ್ ಕಾಲ್ಡ್ ಕ್ವಾಂಟೈಸೇಷನ್. ಕ್ವಾಂಟೈಸೇಷನ್ ಅಂತಂದರೆ ಅದೇ ಡಿವೈಡಿಂಗ್ ಇಂಟು ಎ ಸ್ಮಾಲ್ ವೆರಿ ಸ್ಮಾಲ್ ಕ್ವಾಂಟಿಟಿ ಅಂತ, ಆಯಿತಾ. ಹಾಗಾಗಿ ಮ್ಯಾಕ್ಸ್ ಪ್ಲ್ಯಾಂಕ್ ಏನು ಹೇಳ್ತಾರೆ ಅಂತಂದರೆ, ದಿ ಎನರ್ಜೀಸ್ ಆಫ್ ದಿ ಆಟಮ್ಸ್ ಮಸ್ಟ್ ಬಿ ಕ್ವಾಂಟೈಸ್ಡ್, ಆಯಿತಾ. ಇಲ್ಲಿ ಏನಾಗಿತ್ತು, ಕ್ಲಾಸಿಕಲ್ ಥಿಯರಿಲಿ ಈ ಎನರ್ಜಿ ಈಸ್ ಎ ಕಂಟಿನ್ಯೂಸ್ ವ್ಯಾಲ್ಯೂ ಆಗಿತ್ತು. ಹಾಗಾಗಿ ಮ್ಯಾಕ್ಸ್ ಪ್ಲ್ಯಾಂಕ್ ಏನು ಮಾಡ್ತಾರೆ, ಎನರ್ಜಿ ಈಸ್ ನಾಟ್ ಕಂಟಿನ್ಯೂಸ್, ದಿ ಎನರ್ಜಿ ವಿಲ್ ಬಿ ಇನ್ ಸಮ್ ಸರ್ಟೆನ್ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಆಗಿರುತ್ತೆ. ಹಾಗಾಗಿ ಆ ಡಿಸ್ಕ್ರೀಟ್ ವ್ಯಾಲ್ಯೂ ಎಷ್ಟು ಅನ್ನೋದಕ್ಕೆ ಅವರೊಂದು ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡ್ತಾರೆ, ದಟ್ ಈಸ್ ಹೆಚ್ ಅಂತಂದರೆ ಏನು ಹೇಳ್ತಾರೆ, ಮ್ಯಾಕ್ಸ್ ಪ್ಲ್ಯಾಂಕ್ ಈಸ್ ಅಕಾರ್ಡಿಂಗ್ ಟು ಮ್ಯಾಕ್ಸ್ ಪ್ಲ್ಯಾಂಕ್ ದಿ ಎನರ್ಜಿ ಈಸ್ ಕ್ವಾಂಟೈಸ್ ಟು ಎ ಸ್ಮಾಲ್ ಟೈನಿ ಸ್ಕೇಲ್ ವ್ಯಾಲ್ಯೂ, ದಟ್ ಈಸ್ ಹೆಚ್. ಹಾಗಾಗಿ ಎಚ್ ವ್ಯಾಲ್ಯೂನ ಮ್ಯಾಕ್ಸ್ ಪ್ಲ್ಯಾಂಕ್ ಫೈಂಡ್ ಔಟ್ ಮಾಡ್ತಾರೆ, ದಟ್ ಈಸ್ ಎನರ್ಜಿ ಈಸ್ ಕ್ವಾಂಟೈಸ್ ಟು ಎ ಟೈನಿ ಸ್ಕೇಲ್ ವ್ಯಾಲ್ಯೂ ಆಫ್ ಹೆಚ್. ಹಾಗಾಗಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಪ್ಲ್ಯಾಂಕ್ ಅವರು, ದಟ್ ಈಸ್ ಫಾರ್ ದಿ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ದಿಸ್ ಪ್ಲ್ಯಾಂಕ್ ಎಕ್ಸ್ಪ್ರೆಷನ್ ಈಸ್ E = NhF, where n is the integer, that is quantization. ಈ ಇಂಟೀಜರು ಇಟ್ ಕ್ಯಾನ್ ಟೇಕ್ ಓನ್ಲಿ ದಿ ಇಂಟೀಜರ್ ವ್ಯಾಲ್ಯೂ, ಇದು ಫ್ರ್ಯಾಕ್ಷನ್ಸ್ ಆಗಿರಲ್ಲ, ಇದು ಯಾವಾಗಲೂ ಇಂಟೀಜರ್ ವ್ಯಾಲ್ಯೂನೇ ಆಗಿರುತ್ತೆ. ಇದು F ಈಸ್ ದಿ ಫ್ರೀಕ್ವೆನ್ಸಿ ಆಫ್ ದಿ ರೇಡಿಯೇಷನ್. ಈ ಎಕ್ಸ್ಪ್ರೆಷನ್ದು ಮತ್ತು ಕ್ವಾಂಟೈಸೇಷನ್ದು ಒಂದು ಓವರಾಲ್ ಐಡಿಯಾ. ಇನ್ನೊಂದು ರೀತಿ ಹೇಗೆ ಅನಲೈಸಿಸ್ ಮಾಡೋದಾದರೆ, ಈಗ ಒಂದು ಪೆನ್ಸಿಲ್ನ ಕನ್ಸಿಡರ್ ಮಾಡಿ. ಈಗ ಪೆನ್ಸಿಲ್ದು ನಾನು ಲೆಂತ್ನ ಮೆಷರ್ ಮಾಡೋದಾದ್ರೆ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರು, ಈ ಕಂಟಿನ್ಯೂಸ್ ಲೆಂತ್ ಏನಾಗುತ್ತೆ ಈ ಪೆನ್ಸಿಲ್ದು 15 ಸೆಂಟಿಮೀಟರ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಡಿಸ್ಕ್ರೀಟ್ ಫಾರ್ಮಲ್ಲಿ ಹೇಳೋದಾರೆ ನಾನು, ದಿ ಲೆಂತ್ ಆಫ್ ದಿಸ್ ಪೆನ್ಸಿಲ್ ಈಸ್ 15 × 1 ಸೆಂಟಿಮೀಟರ್. ಈ 1 ಸೆಂಟಿಮೀಟರ್ ಏನು, ಈಗ ನಾನು ಸೆಂಟಿಮೀಟ್ರಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ, ದಿ ಸ್ಮಾಲೆಸ್ಟ್ ಟೈನಿ ಸ್ಕೇಲ್ ವ್ಯಾಲ್ಯೂ ಇನ್ ಸೆಂಟಿಮೀಟರ್ ಐ ಕ್ಯಾನ್ ಟೇಕ್ ಈಸ್ 1 ಸೆಂಟಿಮೀಟರ್, ಹೌದಲ್ವಾ. ನಾನು ಟೈನಿಯೆಸ್ಟ್ ತುಂಬಾ ಸ್ಮಾಲ್ ಕ್ವಾಂಟಿಟಿ ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟ್ರಲ್ಲಿ ತಗೊಳೋದಾದ್ರೆ ಎಷ್ಟು ವ್ಯಾಲ್ಯೂ ತೊಗೋಬೋದು, ನಾನು 1 ಸೆಂಟಿಮೀಟರ್ ಅಂತ ತೊಗೋಬೋದು. ಹಾಗಾಗಿ ಇಂಟೀಜರ್ ಏನಾಗುತ್ತೆ 15 × 1 ಸೆಂಟಿಮೀಟರ್. ಇದು ಡಿಸ್ಕ್ರೀಟ್ ಫಾರ್ಮ್ ಯಾವುದ್ರದ್ದು, ಈ ಲೆಂತ್ ಆಫ್ ದಿ ಪೆನ್ಸಿಲ್ದು. ಅದೇ ರೀತಿ ದಿ ಡಿಸ್ಟೆನ್ಸ್ ಫ್ರಮ್ ಪ್ಲೇಸ್ 1 to ಪ್ಲೇಸ್ 2 3 ಕಿಲೋಮೀಟರ್ ಆಗಿದ್ದರೆ, ಈಗ ಇವೆರಡರ ಮಧ್ಯೆ ಇರೋಂಥ ಡಿಸ್ಟೆನ್ಸು 3 ಕಿಲೋಮೀಟರ್. ಇದನ್ನು ಕೂಡ ನಾನು ಡಿಸ್ಕ್ರೀಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ, ದಿ ಡಿಸ್ಟೆನ್ಸ್ D = 3 × 1 ಕಿಲೋಮೀಟರ್. ಈಗ ಇದನ್ನು ಡಿಸ್ಟೆನ್ಸ್ನ ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ ನಾನು ಎಕ್ಸ್ಪ್ರೆಸ್ ಮಾಡಿದರೆ, ದಿ ಸ್ಮಾಲೆಸ್ಟ್ ಟೈನಿ ಯೂನಿಟ್ ನಾನು ಯಾವ್ದು ತೊಗೋಬೋದು ಅಂತಂದರೆ 1 ಕಿಲೋಮೀಟರ್ ತೊಗೋಬೋದು. ಹಾಗಾಗಿ 3 × 1 ಕಿಲೋಮೀಟರ್, ದಟ್ ಈಸ್ 3 ಕಿಲೋಮೀಟರ್. ಇದೇ ರೀತಿ ಈ ಕ್ವಾಂಟೈಸೇಷನ್ ಆಫ್ ಎನರ್ಜಿ ಕೂಡ ಕ್ವಾಂಟೈಸ್ ಮಾಡ್ತಾರೆ, ಅಂದರೆ ಇನ್ ದಿ ಫಾರ್ಮ್ ಆಫ್ ಡಿಸ್ಕ್ರೀಟ್ ವ್ಯಾಲ್ಯೂಸ್, ದಟ್ ಈಸ್ ಇನ್ ದಿ ಮಲ್ಟಿಪಲ್ಸ್ ಆಫ್ ಇಂಟಿಗ್ರಲ್ ವ್ಯಾಲ್ಯೂಸ್. ಇದು ಓವರಾಲ್ ಐಡಿಯಾ ಆಫ್ ದಿ ಕ್ವಾಂಟೈಸೇಷನ್ ಆಫ್ ಎನರ್ಜಿ. ಈಗ ದಿಸ್ ಕ್ವಾಂಟೈಸೇಷನ್ ಆಫ್ ಎನರ್ಜಿ ಎಕ್ಸ್ಪ್ಲೇನ್ಸ್ ಆಲ್ ಫಿನಾಮಿನನ್ ಆಫ್ ಫಿಸಿಕ್ಸ್ ಲೈಕ್ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್. ಈ ಕ್ವಾಂಟೈಸೇಷನ್ ಆಫ್ ಎನರ್ಜಿನ ಯೂಸ್ ಮಾಡಿಕೊಂಡು ನಾವು ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ನ ಯೂನಿವರ್ಸಲ್ ಆಗಿ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು.
ಹಾಗಾಗಿ ಇದೇ ಕ್ವಾಂಟೈಸೇಷನ್ ಆಫ್ ಎನರ್ಜಿನ ಐಡಿಯಾನ ಇಟ್ಕೊಂಡು ಐನ್ಸ್ಟೀನ್ ಕೂಡ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನಲ್ಲಿ ಏನಾಗುತ್ತೆ ಅಂತಂದರೆ, ವೆನ್ ವಿ ಇನ್ಸಿಡೆಂಟ್ ಎ ಲೈಟ್ ಅನ್ ಎ ಸಮ್ ಮೆಟಲ್ ಪೀಸ್ ಇಟ್ ವಿಲ್ ಎಜೆಕ್ಟ್ ದಿ ಎಲೆಕ್ಟ್ರಾನ್. ಹಾಗಾಗಿ ಮೊದಲೇನಾಗಿತ್ತು, ಈ ಲೈಟ್ ಈಸ್ ಎ ವೇವ್ ಅಂತ ಕನ್ಸಿಡರ್ ಮಾಡಿರ್ತಿದ್ರು. ಆದರೆ ವೆನ್ ಯು ಇನ್ಸಿಡೆಂಟ್ ದಿಸ್ ಲೈಟ್ ಆನ್ ಸಮ್ ಮೆಟಲ್ ಪೀಸ್ ಇಟ್ ವಿಲ್ ಎಜೆಕ್ಟ್ ದಿ ಎಲೆಕ್ಟ್ರಾನ್. ಹಾಗಾಗಿ ಲೈಟ್ ಈಸ್ ಮೇಡ್ ಅಪ್ ಆಫ್ ಎ ಕ್ವಾಂಟಮ್ ಆಫ್ ಪಾರ್ಟಿಕಲ್ ಕಾಲ್ಡ್ ಫೋಟಾನ್ಸ್ ಆಫ್ ಎನರ್ಜಿ ಈಸ್ ಈಕ್ವಲ್ಸ್ ಟು h nu ಕ್ಯಾನ್ ಎಜೆಕ್ಟ್ ದಿ ಎಲೆಕ್ಟ್ರಾನ್. ಈ ಐಡಿಯಾ ಹೇಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಪೆನ್ ಇದೆ. ಈಗ ನಾನು ಈ ಪೆನ್ನನ್ನು ಸಮ್ ಸ್ಮಾಲ್ ಡಿಸ್ಟೆನ್ಸಿಗೆ ಮೂವ್ ಮಾಡಬೇಕು ಅಂತಂದರೆ ನಾನು ಎಷ್ಟೇ ಹೈ ಇಂಟೆನ್ಸಿಟಿ ಲೈಟ್ನ ಇದ್ರ ಮೇಲೆ ಇನ್ಸಿಡೆಂಟ್ ಮಾಡಿದ್ರೆ ಈ ಪೆನ್ನು ಮೂವ್ ಆಗಲ್ಲ, ಹೌದಲ್ವಾ? ಅದೇ ರೀತಿ ಈಗ ನಾನು ಈ ಪೆನ್ನನ್ನು ಮೂವ್ ಮಾಡಬೇಕು ಅಂತಂದರೆ ಇದೇ ಥರದ ಒಂದು ಆಬ್ಜೆಕ್ಟ್ ವಿಚ್ ಈಸ್ ಹ್ಯಾವಿಂಗ್ ಸಮ್ ಮಾಸ್ನ ನಾನು ಇದ್ರ ಮೇಲೆ ಮೂವ್ ಮಾಡಬೇಕು ಅಂತ ನಾನು ಇದಕ್ಕೆ ಇಫ್ ಐ ಇನ್ಸಿಡೆಂಟ್ ಲೈಕ್ ದಿಸ್ ಸಮ್ ಅನದರ್ ವಿಚ್ ಈಸ್ ಹ್ಯಾವಿಂಗ್ ಮಾಸ್, ಈ ರೀತಿ ಮೂವ್ ಮಾಡ್ಬೋದು. ಅಂತಂದರೆ ಏನಾಯಿತು, ಅನದರ್ ಮೆಟೀರಿಯಲ್ ಆಫ್ ದಿಸ್ ಸೇಮ್ ಪ್ರಾಪರ್ಟೀಸ್ ಇರಬೇಕು. ಅದೇ ರೀತಿ ಅವಾಗ ನಾವು ಮೂವ್ ಮಾಡೋಕ್ಕಾಗೋದು. ಇದು ಸುಮ್ಮನೆ ಇಲ್ಲಿ ಪೆನ್ ಇಟ್ಟಿದ್ದೀನಿ, ಸುಮ್ಮನೆ ಲೈಟನ್ನು ಇನ್ಸಿಡೆಂಟ್ ಮಾಡ್ತಿದ್ರೆ ಇದು ಪೆನ್ ಮೂವ್ ಆಗೋಲ್ಲ. ಏನು ಮಾಡಬೇಕು, ಇದೇ ಫಾರ್ಮಲ್ಲಿ ಇನ್ನೊಂದು ಮೆಟೀರಿಯಲ್ ಇದಕ್ಕೆ ಕಾಂಟ್ಯಾಕ್ಟ್ ಆದಾಗಲೇ ಇದು ಮೂವ್ ಆಗೋದು. ಅದೇ ರೀತಿ ಇದರಲ್ಲೂ ಕೂಡ ಒಂದು ಎಲೆಕ್ಟ್ರಾನ್ ಆಚೆ ಬರ್ತಿದೆ ಅಂತಂದರೆ ಈ ಲೈಟಲ್ಲೂ ಕೂಡ ಸಮ್ ಪಾರ್ಟಿಕಲ್, ಇದು ಈಗ ಈ ಮೆಟೀರಿಯಲಿಂದ ಒಂದು ಪಾರ್ಟಿಕಲ್ ಎಜೆಕ್ಟ್ ಆಗ್ತಿದೆ ಅಂದರೆ ಅದಕ್ಕೆ ಇನ್ಸಿಡೆಂಟ್ ಆಗ್ತಿರೋ ಅಂಥದ್ದು ಪಾರ್ಟಿಕಲ್ಲೇ ಆಗಿರಬೇಕು ಅನ್ನೋ ಒಂದು ಐಡಿಯಾ ಅಷ್ಟೇ. ಹಾಗಾಗಿ ಏನು ಮಾಡ್ತಾರೆ, ಈ ಲೈಟಲ್ಲೂ ಕೂಡ ಪಾರ್ಟಿಕಲ್ ಇದೆ, ಆ ಪಾರ್ಟಿಕಲ್ಸ್ನ ಫೋಟಾನ್ಸ್ ಅಂತ ಕರೀತಾರೆ. ವಿತ್ ದ ಎನರ್ಜಿ ಆಫ್ ದ ಟೈನಿ ಸಿಂಗ್ ಫೋಟಾನ್ ಈಸ್ hf, ದಟ್ ಈಸ್ n ಈಸ್ ಈಕ್ವಲ್ ಟು 1 ಇದೆ, ಇಲ್ಲಿ nhf ಆಫ್ ಎನರ್ಜಿ n f ಕ್ಯಾನ್ ಎಜೆಕ್ಟ್ ದಿ ಎಲೆಕ್ಟ್ರಾನ್. ಹಾಗಾಗಿ ಇಲ್ಲೇನಾಯಿತು, ಲೈಟ್ ಈಸ್ ಆಲ್ಸೋ ಬಿಹೇವಿಂಗ್ ಲೈಕ್ ಎ ಪಾರ್ಟಿಕಲ್ ಅಂತ. ಹಾಗಾಗಿ ಈ ಲೈಟ್ ಬಿಹೇವಿಯರ್ ಆಫ್ ಈ ಲೈಟು ಈ ಪಾರ್ಟಿಕಲ್ ಬಿಹೇವಿಯರ್ನ ತೋರಿಸೋದು ಈ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ ಕೂಡ ನಾವು ನೋಡ್ಬೋದು. ಏನಂತಂದರೆ ಈ ಬೀಮ್ ಆಫ್ ಎಲೆಕ್ಟ್ರಾನು ಈ ಡಬಲ್ ಸ್ಲಿಟ್ಟಲ್ಲಿ ಮುಖಾಂತರ ಪಾಸ್ ಮಾಡಿದಾಗ ಈ ಸ್ಕ್ರೀನಲ್ಲಿ ನಿಮಗೆ ಇಂಟರ್ಫರೆನ್ಸ್ ಪ್ಯಾಟ್ರನ್ ಕಾಣುತ್ತೆ. ಅಲ್ಲಿಗೇನಾಯಿತು, ಎ ಪಾರ್ಟಿಕಲ್ ಈಸ್ ಆಲ್ಸೋ ಶೋಯಿಂಗ್ ವೇವ್ ನೇಚರ್ ಅಂತ, ಅದು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಅದೇ ರೀತಿ ಈಗ ಟು ಎಕ್ಸ್ಪ್ಲೇನ್ ಡಿಫ್ರಾಕ್ಷನ್ ಆ್ಯಂಡ್ ಇಂಟರ್ಫರೆನ್ಸ್ ವಿ ಆರ್ ಕನ್ಸಿಡರಿಂಗ್ ಏನು ಮಾಡ್ತಿದ್ವಿ ನಾವು, ಇದನ್ನೆಲ್ಲ ಈ ಫಿನಾಮಿನನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಲೈಟ್ ಬಿಹೇವ್ಸ್ ಲೈಕ್ ಎ ವೇವ್ ಅಂತ ಕನ್ಸಿಡರ್ ಮಾಡಿದಾಗ ನಾವು ಈ ಫಿನಾಮಿನನ್ನ ಎಕ್ಸ್ಪ್ಲೇನ್ ಮಾಡುವ. ಅದೇ ಈ ಫಿನಾಮಿನ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಲೈಟ್ನ ನಾವು ಪಾರ್ಟಿಕಲ್ ಅಂತಲೇ, ಪಾರ್ಟಿಕಲ್ ನೇಚರ್ ತೋರಿಸ್ತಿದೆ ಅಂತ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಇಲ್ಲಿ ಏನಾಗುತ್ತೆ, ಲೈಟ್ ಕ್ಯಾನ್ ಬಿಹೇವ್ ಬೋತ್ ಆ್ಯಸ್ ಎ ಪಾರ್ಟಿಕಲ್ ಆ್ಯಂಡ್ ಆಲ್ಸೋ ಎ ವೇವ್. ನಮಗಿದಿಷ್ಟು ಅನಾಲಿಸಿಸ್ ಮಾಡಿದಾಗ ಏನು ಗೊತ್ತಾಯಿತು, ಲೈಟು ಎರಡು ಪ್ರಾಪರ್ಟಿನ ತೋರಿಸ್ತಾ ಇದೆ, ಒಂದು ಪಾರ್ಟಿಕಲ್ ನೇಚರ್ನ ಮತ್ತು ಇನ್ನೊಂದು ವೇವ್ ನೇಚರ. ಇದು ಹೇಗೆ ಅಂತಂದರೆ, ಈಗ ಮ್ಯಾಟರ್ ಒಂದೇ, ಈಗ ನಮಗೂ ಈಗ ಹ್ಯೂಮನ್ ಬೀಯಿಂಗ್ಸ್ ಕನ್ಸಿಡರ್ ಮಾಡಿದಾಗ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಕೆಲವು ನೇಚರ್ಸ್ ಇರುತ್ತೆ, ಕೆಲವು ಬಿಹೇವಿಯರ್ಸ್ ಇರುತ್ತೆ. ಈಗ ಜನರಲಾಗಿ ಒಬ್ಬ ಹ್ಯೂಮನ್ ಬೀಯಿಂಗ್ ಕನ್ಸಿಡರ್ ಮಾಡಿದಾಗ ಈ ವಿಲ್ ಶೋ ಅಸ್ಯೂಮ್ ಈ ವಿಲ್ ಬಿ ಹ್ಯಾವಿಂಗ್ ಟೂ ನೇಚರ್ಸ್, ಜನರಲಾಗಿ ಟೂ ನೇಚರ್ಸ್, ದಟ್ ಈಸ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್ನೆಸ್. ಈಗ ಹ್ಯಾಪಿನೆಸ್ ಕೆಲವೊಂದು ಸಿಚುಯೇಷನ್ಸಲ್ಲಿ ಈ ವಿಲ್ ಶೋ ಈಸ್ ಹ್ಯಾಪಿನೆಸ್ ಆ್ಯಂಡ್ ಕೆಲವು ಸಿಚುಯೇಷನ್ಸ್ಗಳಲ್ಲಿ ಈ ವಿಲ್ ಶೋ ಈಸ್ ಸ್ಯಾಡ್ನೆಸ್. ಅದೇ ರೀತಿ ಈ ಪಾರ್ಟಿಕಲ್ಗೂ ಕೂಡ ಈ ಎನಿ ಮ್ಯಾಟರ್ ಇನ್ ದಿಸ್ ಯೂನಿವರ್ಸ್ ವಿಲ್ ಬಿ ಹ್ಯಾವಿಂಗ್ ದೀಸ್ ನೇಚರ್ಸ್, ದಟ್ ಈಸ್ ಪಾರ್ಟಿಕಲ್ ನೇಚರ್ ಆ್ಯಂಡ್ ಆಲ್ಸೋ ಎ ವೇವ್ ನೇಚರ್. ದಟ್ ಈಸ್ ಕಾಲ್ಡ್ ದಿ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ. ಹಾಗಾಗಿ ಈ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿನ ಈ ಲೂಯಿಸ್ ಡಿ ಬ್ರಾಗ್ಲಿ ಈ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಹೇಗೆ ರಿಲೇಟ್ ಮಾಡ್ತಾರೆ ಅಂತಂದರೆ, ದಟ್ ಈಸ್ ಲ್ಯಾಂಬ್ಡಾ ಈಕ್ವಲ್ಸ್ ಟು h/p, ದಟ್ ಈಸ್ ಆಲ್ ಮ್ಯಾಟರ್ ಇನ್ ದಿ ಯೂನಿವರ್ಸ್ ಶೋಸ್ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಕಾಲ್ಡ್ ದಿ ಮ್ಯಾಟರ್ ವೇವ್ಸ್. ಇಲ್ಲಿ p ಅನ್ನೋದು ಮೊಮೆಂಟಮ್ ಆಫ್ ದಿ ಪಾರ್ಟಿಕಲ್ ವಿಚ್ ಈಸ್ ಹ್ಯಾವಿಂಗ್ ಮಾಸ್ ಆ್ಯಂಡ್ ದಿಸ್ ಲ್ಯಾಂಬ್ಡಾ ಈಸ್ ದಿ ವೇವ್ ಲೆಂತ್ ವಿಚ್ ಶೋಸ್ ದಿ ಲೈಟ್ ನೇಚರ್. ಹಾಗಾಗಿ ಈ ರಿಲೇಷನಲ್ಲಿ ಏನು ಹೇಳ್ಬೋದು ಅಂತಂದರೆ, ಆ್ಯಸ್ ದಿ ಮಾಸ್ ಇನ್ಕ್ರೀಸಸ್ ದಿ ವೇವ್ ಲೆಂತ್ ಡಿಕ್ರೀಸಸ್, ಅಂದರೆ ದಿ ವೇವ್ ಪ್ರಾಪರ್ಟಿ ಆಫ್ ದಟ್ ಮಾಸ್ ವಿಲ್ ಡಿಕ್ರೀಸಸ್. ಹಾಗಾಗಿ ಆ್ಯಸ್ ದಿ ಮಾಸ್ ಡಿಕ್ರೀಸಸ್ ದಿ ವೇವ್ ಲೆಂತ್ ಇನ್ಕ್ರೀಸಸ್, ದಟ್ ಮೀನ್ಸ್ ದಿ ವೇವ್ ಪ್ರಾಪರ್ಟಿ ಆಫ್ ದಟ್ ಮ್ಯಾಟರ್ ಇನ್ಕ್ರೀಸಸ್. ಇಲ್ಲಿ ಇದನ್ನೆಲ್ಲ ನಾವು ಎಲ್ಲಿ ಅಬ್ಸರ್ವ್ ಮಾಡೋದು, ದಿ ಸಬಾಟಮಿಕ್ ಲೆವೆಲ್. ಈಗ ಅರ್ಥನ ಕನ್ಸಿಡರ್ ಮಾಡಿದ್ರು ಕೂಡ ಅರ್ಥಿಗೂ ಕೂಡ ವಿಲ್ ಬಿ ಹ್ಯಾವಿಂಗ್ ಸಮ್ ವೇವ್ ನೇಚರ್, ದಟ್ ಈಸ್ ಮ್ಯಾಟ್ರ್ ವೇವ್ ಅಂತ ಕರೀತಾರೆ.
ಹಾಗಾಗಿ ಎನಿ ಮ್ಯಾಟರ್ ಇದು ಯಾವಾಗ ಯೂನಿವರ್ಸ್ ಎಕ್ಸಿಸ್ಟ್ ಆಯಿತು ಅದು ಆಲ್ರೆಡಿ ಇದೆ. ಈಗ ಹೇಗೆ ಅಂತಂದರೆ, ಈಗ ಒಬ್ಬರು ಒಂದು ಹ್ಯೂಮನ್ ಬೀಯಿಂಗ್ ಬರ್ತ್ ಆಗಿದ್ದಾನೆ ಅಂತಂದ ತಕ್ಷಣ ಅವನಿಗೆ ಆದಂಥ ಕೆಲವೊಂದು ಪ್ರಾಪರ್ಟೀಸ್ಗಳು ಆಲ್ರೆಡಿ ಬರ್ತಲ್ಲೇ ಬಂದುಬಿಟ್ಟಿರುತ್ತೆ. ಏನಂತಂದರೆ ಅವನ ಒಂದು ಸ್ಕಿನ್ ಕಲರ್ ಆಗಿರ್ಬೋದು, ಅವನ ಒಂದು ಹೈಟ್ ಆಗಿರ್ಬೋದು, ಈ ರೀತಿ ಕೆಲವೊಂದು ಪ್ರಾಪರ್ಟೀಸ್ ಅವ್ನು ಬರ್ತಿನಲ್ಲೇ ಅವ್ನು ಕೆಲವು ಪ್ರಾಪರ್ಟೀಸ್ನ ತೊಗೊಬಂದಿರ್ತಾನೆ. ಅದೇ ಥರ ಯಾವಾಗ ಈ ಯೂನಿವರ್ಸ್ ಎಕ್ಸಿಸ್ಟ್ ಆಯಿತು ಅಲ್ಲೇ ಎಲ್ಲ ಮ್ಯಾಟರ್ಸ್ಗೂ ಈ ವೇವ್ ಪಾರ್ಟಿಕಲ್ ನೇಚರು ಎಕ್ಸಿಸ್ಟ್ ಆಗಿದೆ, ಆಯಿತಾ. ಹಾಗಾಗಿ ಎನಿ ಮ್ಯಾಟರ್ ಇನ್ ದಿಸ್ ಯೂನಿವರ್ಸ್ ವಿಚ್ ಈಸ್ ಹ್ಯಾವಿಂಗ್ ಸರ್ಟೆನ್ ಮಾಸ್, ಅರ್ತು ಕೂಡ ಕನ್ಸಿಡರ್ ಮಾಡಿದ್ರೆ ಅರ್ಥದ್ದು ಮಾಸು ತುಂಬಾ ಜಾಸ್ತಿ ಇರೋದ್ರಿಂದ ಆ ವೇವ್ ಬಿಹೇವಿಯರು ವೆರಿ ನೆಗ್ಲಿಜಿಬಲ್, ಬಟ್ ಇರುತ್ತೆ, ಬಟ್ ವೆರಿ ನೆಗ್ಲಿಜಿಬಲ್ ಈ ರೀತಿ. ಹಾಗಾಗಿ ಇದೆಲ್ಲ ಅನಾಲಿಸಿಸ್ ಎ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿನ ಹೇಳುತ್ತೆ. ಹಾಗಾಗಿ ಇದಿಷ್ಟು ಕೂಡ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ಗೆ ಎವಲ್ಯೂಷನ್ಗೆ ಕಾರಣ ಆಗುತ್ತೆ. ಹಾಗಾಗಿ ಹಾಗಾಗಿ ಇನ್ ದಿ ಮ್ಯಾಕ್ರೋಸ್ಕೋಪಿಕ್ ವರ್ಲ್ಡಲ್ಲಿ ಈ ವೇವ್ ನೇಚರ್ ತುಂಬಾ ನೆಗ್ಲಿಜಿಬಲ್ ಆಗಿರೋದ್ರಿಂದ ಆಲ್ಮೋಸ್ಟ್ ಆಲ್ ವಿಲ್ ಸ್ಟಡಿ ಎವ್ರಿಥಿಂಗ್ ಇನ್ ದಿ ನ್ಯೂಟೋನಿಯನ್ ಮೆಕ್ಯಾನಿಕ್ಸ್ ಯೂಸ್ ಮಾಡಿಕೊಂಡೇ ಸ್ಟಡಿ ಮಾಡ್ತೀವಿ, ಆಲ್ಮೋಸ್ಟ್ ಇನ್ ಕ್ಲಾಸಿಕಲ್ ಥಿಯರಿ ಸ್ಟಡಿ ಮಾಡ್ತೀವಿ. ಆದರೆ ಇಫ್ ಯು ಕಮ್ ಟು ದಿ ಸಬಾಟಮಿಕ್ ಲೆವೆಲ್ಲು ಈ ವೇವ್ ನೇಚರ್ ಕೂಡ ಜಾಸ್ತಿ ಇರೋದ್ರಿಂದ ತೋರಿಸೋದ್ರಿಂದ ವಿ ನೀಡ್ ಅನದರ್ ಮೆಕ್ಯಾನಿಕ್ಸ್, ದಟ್ ಈಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಹಾಗಾಗಿ ಇಫ್ ಯು ಗೋ ಟು ದಿ ಸಬಾಟಮಿಕ್ ಲೆವೆಲ್ ಲೈಕ್ ಎಲೆಕ್ಟ್ರಾನ್, ವಿ ನೀಡ್ ಮ್ಯಾಥಮೆಟಿಕಲ್ ಫಾರ್ಮ್ ಟು ಸ್ಟಡಿ ದಿಸ್ ಸಬಾಟಮಿಕ್ ಲೆವೆಲ್ ಆಫ್ ವೇವ್ ಪಾರ್ಟಿಕಲ್ ಬಿಹೇವಿಯರ್. ಈಗ ಏನೇ ಒಂದು ನಾವು ಫಿನಾಮಿನ ನೋಡ್ತೀವಿ ಅಂತಂದರೆ ಅದನ್ನು ಫರ್ದರ್ ಸ್ಟಡಿ ಮಾಡಬೇಕು ಸೈಂಟಿಫಿಕ್ ಆಗಿ ಅಂತಂದರೆ ನಾವೇನು ಮಾಡಬೇಕು, ಅದೊಂದು ಮ್ಯಾಥಮೆಟಿಕಲ್ ಫಾರ್ಮ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಈಗ ಹೇಗೆ ಅಂತಂದರೆ, ಈಗ ಅಸ್ಯೂಮ್ ಮಾಡಿ ಒಬ್ಬ ಬ್ರದರ್ ಆ್ಯಂಡ್ ಸಿಸ್ಟರ್ ಇರ್ತಾರೆ. ಈಗ ಬ್ರದರ್ದು ಏಜು ಸಿಸ್ಟರ್ ಏಜ್ಗಿಂತ 4 ಇಯರ್ ಕಡಿಮೆ ಆಗಿರುತ್ತೆ, ಆಯಿತಾ. ನಾನೊಂದು ಕಾನ್ಸೆಪ್ಟ್ ಹೇಳಿದೆ. ಇದನ್ನು ನಾವು ಹೇಗೆ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಬ್ರದರ್ ಏಜ್ ಏನಾಗಿರುತ್ತೆ, ಬ್ರದರ್ ಏಜ್ ವಿಲ್ ಬಿ 4 ಇಯರ್ಸ್ ಲೆಸ್ಸರ್ ದೆನ್ ದಿ ಸಿಸ್ಟರ್ಸ್ ಏಜ್. ಹಾಗಾಗಿ ನಾನೇನು ಮಾಡ್ಬೋದು, ಈಗ ಬ್ರದರ್ಸ್ ಏಜ್ನ ನಾನು ವೈ ಅಂತ ಕನ್ಸಿಡರ್ ಮಾಡಿದ್ರೆ, ಸಿಸ್ಟರ್ಸ್ ಏಜಿನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ನಾನೀಗ ಬ್ರದರ್ಸ್ ಏಜು ಸಿಸ್ಟರ್ಸ್ ಏಜ್ಗಿಂತ 4 ಇಯರ್ ಕಡಿಮೆ ಇದೆ ಅಂತಂದರೆ ಬ್ರದರ್ಸ್ ಏಜ್ ವೈ ವಿಲ್ ಬಿ ಈಕ್ವಲ್ಸ್ ಟು ಸಿಸ್ಟರ್ಸ್ ಏಜ್ -4. ಈ ರೀತಿ ನಾನು ಈ ಒಂದು ಕಾನ್ಸೆಪ್ಟ್ಗೆ ನಾನು ಈ ಮ್ಯಾಥಮೆಟಿಕಲ್ ಫಾರ್ಮ್ ಆಗಿ ಎಕ್ಸ್ಪ್ರೆಸ್ ಮಾಡಿದೆ ಈ ಕಾನ್ಸೆಪ್ಟ್ನ. ಅದೇ ರೀತಿ ಈ ಸಬಾಟಮಿಕ್ ಲೆವೆಲಲ್ಲಿ ನೋಡುವಂಥ ಈ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ ಕೂಡ ನಾವು ಒಂದು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಫರ್ದರ್ ಸ್ಟಡಿಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ವಿ ನೀಡ್ ದಿಸ್ ಫಿನಾಮಿನಾ ಇನ್ ಸಮ್ ಮ್ಯಾಥಮೆಟಿಕಲ್ ಫಾರ್ಮ್. ಅದಕ್ಕೇನು ಮಾಡ್ತಾರೆ, ದಿಸ್ ಅರ್ನಿನ್ ಸ್ಕ್ರಾಡಿಂಜರ್ ಡೆವಲಪ್ಡ್ ದಿ ಸ್ಕ್ರಾಡಿಂಜರ್ ಇಕ್ವೇಷನ್, that is Hzi equals to IH cross dou xi by dou t, where H is the Hamiltonian operator which tells the interaction of state of the quantum system, that is also the total energy of that system. Xi describes the quantum system's wave function, ಆಯಿತಾ. ಇದು IH ಕ್ರಾಸ್ ಅನ್ನೋದು ಕಾನ್ಸ್ಟೆಂಟು. ಈಗ ಹೇಗೆ ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಕೂಡ ಇಕ್ವೇಷನ್ ಆಫ್ ಮೋಷನ್ ಇನ್ ಟರ್ಮ್ಸ್ ಆಫ್ ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ, ಅದೇ ಥರ ಈ ಕ್ವಾಂಟಮ್ ಸಿಸ್ಟಮ್ ಕೂಡ ಒಂದು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡುವಂಥ ವೇನೇ ಈ ಸ್ಕ್ರಾಡಿಂಜರ್ ಈಕ್ವೇಷನ್, Hzi equals to IH cross dou xi by dou t. ಈಗ ಕ್ವಾಂಟಮ್ ಸಿಸ್ಟಮ್ ಅಂತಂದ್ರೆ ಏನು, ಈಗ ಹೈಡ್ರೋಜನ್ ಆಟಮ್ ಕನ್ಸಿಡರ್ ಮಾಡಿದ್ರೆ ದೇರ್ ವಿಲ್ ಬಿ ಎ ಪ್ರೋಟಾನ್ ಆ್ಯಂಡ್ ಎಲೆಕ್ಟ್ರಾನ್, ಇದಿಷ್ಟು ಕೂಡ ಒಂದು ಕ್ವಾಂಟಮ್ ಸಿಸ್ಟಮ್ ಆಯಿತು, ಆಯಿತಾ. ಇದನ್ನೇ ಕ್ವಾಂಟಮ್ ಸಿಸ್ಟಮ್, ಆಯಿತಾ. ಈಗ ಈ ಕ್ವಾಂಟಮ್ ಸಿಸ್ಟಮ್ನ ಈ ಕ್ವಾಂಟಮ್ ಸಿಸ್ಟಮ್ದು ವೇವ್ ಫಂಕ್ಷನ್, ದಟ್ ಈಸ್ xi is the mathematical expression which describes this quantum system, ಆಯಿತಾ. ಈ ಕ್ವಾಂಟಮ್ ಸಿಸ್ಟಮ್ನ ಈ ವೇವ್ ಫಂಕ್ಷನು ಡಿಸ್ಕ್ರೈಬ್ ಮಾಡುತ್ತೆ, ಆಯಿತಾ. ಅದು ಕ್ವಾಂಟಮ್ ಸಿಸ್ಟಮ್. ಇದು ಈಗ ಬೈ ಯೂಸಿಂಗ್ ಸ್ಕ್ರಾಡಿಂಜರ್ ಈಕ್ವೇಷನ್ ವಿ ಕ್ಯಾನ್ ಡೆಡ್ಯೂಸ್ ದಿ ವೇವ್ ಫಂಕ್ಷನ್, ದಟ್ ಈಸ್ xi ವಿಚ್ ಡಿಸ್ಕ್ರೈಬ್ಸ್ ದಟ್ ಕ್ವಾಂಟಮ್ ಸಿಸ್ಟಮ್, ಆಯಿತಾ. ಈಗ ಕ್ವಾಂಟಮ್ ಸ್ಟೇಟ್ ಅಂತಂದರೆ ದಿ ಸ್ಟೇಟ್ ಆಫ್ ದಿ ಕ್ವಾಂಟಮ್ ಸಿಸ್ಟಮ್, ಆ ಕ್ವಾಂಟಮ್ ಸಿಸ್ಟಮ್ದು ಯಾವ ಸ್ಟೇಟು ಅಂತ. ಈಗ ಫಾರ್ ಎಕ್ಸಾಂಪಲ್ ಗ್ರೌಂಡ್ ಸ್ಟೇಟ್ ಅಂತ ಕೇಳಿರ್ತೀರ, ಫಸ್ಟ್ ಎಕ್ಸೈಟೆಡ್ ಸ್ಟೇಟ್, ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕೇಳಿರ್ತಿರಲ್ಲ, ಅದನ್ನು ಆ ಕ್ವಾಂಟಮ್ ಸಿಸ್ಟಮ್ದು ಈ ಕ್ವಾಂಟಮ್ ಸ್ಟೇಟು ಆ ಡಿಫ್ರೆಂಟ್ ಸ್ಟೇಟ್ಸ್ನ ಡಿಸ್ಕ್ರೈಬ್ ಮಾಡುತ್ತೆ. ಈಗ ಆಲ್ಸೋ ದಿ ಸ್ಕ್ರಾಡಿಂಜರ್ ಈಕ್ವೇಷನ್ ಆಲ್ಸೋ ಟೆಲ್ಸ್ ಹೌ ದಿ ಕ್ವಾಂಟಮ್ ಸ್ಟೇಟ್ ಬಿಹೇವ್ಸ್. ಸ್ಕ್ರಾಡಿಂಜರ್
ಇಕ್ವೇಷನ್ ಯೂಸ್ ಮಾಡಿಕೊಂಡು ಕೂಡ ದಿ ಬಿಹೇವಿಯರ್ ಆಫ್ ದಟ್ ಕಾನ್ಸ್ಟೆಂಟ್ ಸ್ಟೇಟ್ ಕೂಡ ನಾವು ನೋಡ್ಬೋದು. ಇದನ್ನೆಲ್ಲ ನಾವು ಡೀಟೇಲಾಗಿ 1D ಬಾಕ್ಸ್ ಮಾಡಿದಾಗ ನಿಮಗೆ ಇನ್ನೂ ಡೀಟೇಲಾಗಿ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ದಿ ಮಾಡ್ ಆಫ್ ದಿಸ್ ವೇವ್ ಫಂಕ್ಷನ್ ಸ್ಕ್ವೇರ್ ಟೆಲ್ಸ್ ದಿ ಪ್ರೊಬಬಿಲಿಟಿ ಆಫ್ ದಿ ಪಾರ್ಟಿಕಲ್ ಲೈಕ್ ಎಲೆಕ್ಟ್ರಾನ್ ಇನ್ ದಿ ಕ್ವಾಂಟಮ್ ಸ್ಟೇಟ್. ಈ ಪ್ರೊಬಬಿಲಿಟಿ ಡೆನ್ಸಿಟಿ ದಟ್ ಈಸ್ ಮಾಡ್ ಝೈ ಸ್ಕ್ವೇರ್ ಕೂಡ ನಾವು 1D ಬಾಕ್ಸ್ನಲ್ಲಿ ತುಂಬ ಡೀಟೇಲಾಗಿ ಸ್ಟಡಿ ಮಾಡ್ತೀವಿ. ಅಲ್ಲಿ ನಿಮಗಿನ್ನ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇದಿಷ್ಟು ಕಾನ್ಸೆಪ್ಟ್ ಮೇಲೆ ಯಾವ ವರ್ಷವೂ ಕೂಡ ಕೆಸೆಟ್ನಲ್ಲಿ ಕ್ವಶನ್ಸ್ನ ಅಬ್ಸರ್ವ್ ಮಾಡಲಿಲ್ಲ. ಬಟ್ ಈ ಥ್ರೂಔಟ್ ದಿಸ್ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ದೀಸ್ ಆರ್ ಆಲ್ ದಿ ವೆರಿ ಬೇಸಿಕ್ ಐಡಿಯಾ, ಅದು ನಮಗೆ ಗೊತ್ತಿರಲೇಬೇಕು. ಹಾಗಾಗಿ ಬಟ್ ನೆಕ್ಸ್ಟ್ ಕಾನ್ಸೆಪ್ಟ್ 1D ಬಾಕ್ಸ್ ಮಾಡ್ತಾರೆ, ಅದ್ರ ಮೇಲೆ ಪ್ರತಿ ವರ್ಷ ಒಂದೊಂದು ಕ್ವಶನ್ ಕೇಳಿರ್ತಾರೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋನಲ್ಲಿ 1D ಬಾಕ್ಸ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಕೆಸೆಟ್ ಕ್ವಶನ್ಸ್ ಎಲ್ಲೆಲ್ಲಿ ಕೇಳಿದರೆ ಎಲ್ಲ ಇಯರ್ದು ಸಾಲ್ವ್ ಮಾಡ್ತೀವಿ. ಇದಿಷ್ಟೇ. ಥ್ಯಾಂಕ್ ಯು.